ಭಾಗಪ್ಪ ಹರಿಜನ ಹಳೆ ಶಿಷ್ಯ ಸುಶೀಲ್ ಕಾಳೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಶೀಲ್ ಕಾಳೆಯ ಹತ್ಯೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆತನ ಹತ್ಯೆ ಯಾವ ರೀತಿಯಾಗಿ ಮಾಡಲಾಗಿತ್ತು ಅನ್ನುವಂತಹ ಕಂಪ್ಲೀಟ್ ಚಿತ್ರಣ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಬ್ಯಾಂಕ್ನಿಂದ ಹೊರ ಬರ್ತಾ ಇದ್ದ ಹಾಗೆಯೇ ಸುಶೀಲ್ ಕಾಳೆ ಮೇಲೆ ಫೈರಿಂಗ್ ನಡೆಯುತ್ತೆ. ಆತ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಬ್ಯಾಂಕ್ ಒಳಗೆ ಓಡ್ತಾನೆ ಸುಶೀಲ್ ಕಾಳೆ. ಈ ವೇಳೆ ಸುಶೀಲ್ ಮೇಲೆ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹಲ್ಲೆ ಮಾಡ್ತಾರೆ ದುಷ್ಕರ್ಮಿಗಳು. ತಲೆಗೆ ಏಟು ಬೀಳ್ತಾ ಇದ್ದ ಹಾಗೇನೆ ಸುಶೀಲ್ ಕಾಳೆ ಕೆಳಗೆ ಬೀಳ್ತಾನೆ. ಬ್ಯಾಂಕ್ ಸಿಬ್ಬಂದಿಯ ಎದುರೇ ಭೀಕರವಾಗಿ ಹತ್ಯೆಯಾಗ್ತಾನೆ ಸುಶೀಲ್ ಕಾಳೆ. ಕಳೆದ 14ನೇ ತಾರೀಕು ನಡೆದಿರುವಂತಹ ಈ ಒಂದು ಭೀಕರ ಹತ್ಯೆ, ಈ ಒಂದು ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಜಯಪುರ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆತನನ್ನ ಯಾವ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಯಿತು ಅನ್ನುವಂತಹ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಬ್ಯಾಂಕ್ನಿಂದ ಹೊರ ಬರ್ತಾನೆ, ಇಮ್ಮಿಡಿಯೇಟ್ ಆಗಿ ಆತನ ಮೇಲೆ ಹಲ್ಲೆಯನ್ನ ಮಾಡುವಂತಹ ಪ್ರಯತ್ನ ಮಾಡಿದಾಗ ಬ್ಯಾಂಕ್ ಒಳಗೆ ನುಗ್ತಾನೆ ಆತ ನೋಡಿ. ಆದ್ರೆ ಬ್ಯಾಂಕ್ ಒಳಗೆ ಹೋಗಿ ಆತನನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6 ಮಂದಿಯನ್ನ ಬಂಧಿಸಿದ್ದಾರೆ. ಈಗ ದೃಶ್ಯಗಳಲ್ಲಿ ಗಮನಿಸ್ತಿರೋದು ಇದು ಬ್ಯಾಂಕ್ ಒಳಗೆ ನಡೆದಿರುವಂತಹ ಭೀಕರ ಹತ್ಯೆ. ಅಲ್ಲಿ ಬ್ಯಾಂಕ್ ಸಿಬ್ಬಂದಿ ಇರ್ತಾರೆ, ಇಮಿಡಿಯೇಟ್ ಆಗಿ ಅವ್ರು ಕೂಡ ಶಾಕ್ಗೆ ಒಳಗಾಗ್ತಾರೆ. ಏನಾಗ್ತಾ ಇದೆ ಅನ್ನೋದೇ ಅರ್ಥ ಆಗದಂತಹ ಪರಿಸ್ಥಿತಿ ಅವರಿಗೆ. ಬ್ಯಾಂಕ್ ಒಳಗೆ ಓಡಿ ಬರ್ತಾ ಇರುವಂತಹ ದೃಶ್ಯ, ಸಿಸಿಟಿವಿಯ ದೃಶ್ಯಾವಳಿಗಳು, ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು, ಹಾಗೆಯೇ ಬ್ಯಾಂಕ್ ಒಳಗೆ ಆತನನ್ನ ಹತ್ಯೆ ಮಾಡಿರುವ ಎಲ್ಲಾ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಲಭ್ಯವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಆತನನ್ನ ಹತ್ಯೆ ಮಾಡಿದಂತಹ ಎಲ್ಲಾ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆರೋಪಿಗಳನ್ನ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬಾಯ್ಬಿಟ್ಟಿದ್ದಾರೆ, ಜೊತೆಗೆ ಆ ಒಂದು ಸಂದರ್ಭವನ್ನೇ ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ರ ಹೇಗೆ ಅಂತ ಹೇಳಿ ಆರೋಪಿಗಳು. ಅಂತಂದ್ರೆ ಕಳೆದ ಮೇ 14ನೇ ತಾರೀಕು, ಈ ತಿಂಗಳು 14ನೇ ತಾರೀಕು ವಿಜಯಪುರದ SS ರಸ್ತೆಯಲ್ಲಿರುವಂತಹ ಒಂದು ಬ್ಯಾಂಕಿನ ಆವರಣದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಭಾಗಪ್ಪ ಹರಿಜನ ಹಳೆಯ ಶಿಷ್ಯನಾಗಿದ್ದಂತಹ ಸುಶೀಲ್ ಕಾಳೆ ಮೇಲೆ ಹಲ್ಲೆ ನಡೆದಿತ್ತು. ಆರಂಭದಲ್ಲಿ ಕೇವಲ ಮಾರಕಾಸ್ತ್ರಗಳಿಂದ ಮಾತ್ರ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಈಗ ಬೆಳಕಿಗೆ ಬಂದಿರುವಂತದ್ದು, ಆತ ಏನು ಬ್ಯಾಂಕಿಂದ ಸ್ಟೆಪ್ ಇಳಿದು ಕೆಳಗಡೆ ಹೋಗ್ತಾನೆ. ಅಲ್ಲಿ ಮೊದಲು ಆತನ ಮೇಲೆ ಒಂದು ಗುಂಡನ್ನು ಹಾರಿಸ್ತಾರೆ. ಅದಾದ ಬಳಿಕ ಆತ ಸ್ಟೆಪ್ ಇಂದ ವಾಪಸ್ಸು ಯಾವ ಬ್ಯಾಂಕಿಗೆ ಬಂದಿರ್ತಾನೆ ಅದೇ ಬ್ಯಾಂಕಿಗೆ ವಾಪಸ್ಸು ಓಡಿ ಬರ್ತಿರ್ಬೇಕಾದ್ರೆ ಅಲ್ಲಿ ಆತನ ಮೇಲೆ ಮತ್ತೆ ಮಾರಕಾಸ್ತ್ರಗಳಿಂದ ಮತ್ತೆ ಮಚ್ಚುಗಳಿಂದ ಹಲ್ಲೆ ಮಾಡ್ತಾರೆ. ಸುಮಾರು 6 ಜನರ ತಂಡವನ್ನ ಹಲ್ಲೆ ಮಾಡಿದ್ದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗುತ್ತೆ. ಬ್ಯಾಂಕ್ ಸಿಬ್ಬಂದಿ ಎದುರೇ ಆತನನ್ನ ಹಲ್ಲೆ ಮಾಡಿರುವಂತದ್ದು ದಾಖಲಾಗುತ್ತೆ. ಇವತ್ತು ಆ ವಿಡಿಯೋ ಸಹಿತ ವೈರಲ್ ಆಗಿರುತ್ತದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮೊದಲು 15ನೇ ತಾರೀಕಿನೇ 2 ಆರೋಪಿಗಳಿಗೆ ಗುಂಡನ್ನ ಹಾರಿಸಿ ಪೊಲೀಸರು ಬಂಧಿಸಿದ್ರು. ಉಳಿದ 4 ಜನ ಆರೋಪಿಗಳನ್ನ ತಂಡ ರಾತ್ರಿಯನ್ನ ಬಂಧಿಸಿದ್ದಾರೆ. ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 6 ಜನರನ್ನ ಬಂಧಿಸಿರುವುದು ಮತ್ತೆ ಯಾವ ಕಾರಣಕ್ಕೆ ಈ ತರ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಈಗ ಇನ್ನಷ್ಟೇ ತಿಳಿಯಬೇಕಾಗಿರುವುದು. ಪ್ರಮುಖ ಆರೋಪಿಗೆ ಕಾಲಿಗೆ ಗುಂಡು ಹೊಡೆದಿರೋ ಕಾರಣ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಕಾರಣ ಆತ ಹೊರಗಡೆ ಬಂದ ಮೇಲೆ ಈ ಘಟನೆಗೆ ಏನು ಕಾರಣ ಅಂತ ಹೇಳಿ ಬೆಳಕಿಗೆ ಬರುವಂತದ್ದು. ಈಗ ಈ ಉಳಿದವರ ವಿಚಾರಣೆಯಲ್ಲಿ ಏನಾದ್ರೂ ಗೊತ್ತಾಗಿದೆಯಾ ಹೇಗೆ? ಯಾಕಂದ್ರೆ 6 ಜನರನ್ನ ಬಂಧನ ಆಗಿದೆಯಲ್ಲ. ನವಿತಾ, ಪ್ರಾಥಮಿಕವಾಗಿ ಪೊಲೀಸರಿಗೆ ಮಾಹಿತಿ ಇರೋ ಪ್ರಕಾರ ಏನಂತಂದ್ರೆ ಈ 6 ಜನರ ಪೈಕಿ ಆಕಾಶ್ ಅಂತ ಏನಿದ್ದಾನೆ ಆತ ಪ್ರಮುಖ ಆರೋಪಿ, ಆತನ ಸಹಚರರು ಉಳಿದವರು. ಹಾಗಾಗಿ ಆತನ ಇವ್ರನ್ನ ಕೂಡಿಸ್ಕೊಂಡು ಈ ತರ ಆತನ ಹತ್ಯೆ ಮಾಡಿದಾನೆ ಅಂತ ಹೇಳಿ ಒಂದು ಪ್ರಾಥಮಿಕವಾಗಿ ಪೊಲೀಸರಿಗೆ ಮಾಹಿತಿ ಇರುವಂತದ್ದು. ಆದ್ರೆ ಈ ಆಕಾಶ್ ಯಾಕೆ ಹತ್ಯೆ ಮಾಡಿದ ಅನ್ನೋದು ಆತನಿಂದನೇ ಬಾಯ್ಬಿಡ್ಬೇಕು. ಕೇವಲ ಅವರು ಆಕಾಶ್ಗೆ ಸಪೋರ್ಟರ್ಸ್ ಆಗಿ ಇಲ್ಲಿ ನಿಂತಿರುವಂತದ್ದು. ವಿಡಿಯೋದಲ್ಲಿ ಸಹಿತ ಆಕಾಶ್ನೇ ಆತನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡ್ತಾನೆ. ಆದ್ರೆ ಉಳಿದ ಸಹಚರನ ಉಳಿದ 5 ಜನ ಇದ್ದಾರೆ, ಅವರು ಆತನ ಹಿಂದೆ ಇರ್ತಾರೆ, ಅವ್ರು ಯಾರು ಮುಂದೆ ಬಂದು ಹಲ್ಲೆ ಮಾಡೋದಿಲ್ಲ. ವಿಡಿಯೋದಲ್ಲಿ ಸಹಿತ ಪ್ರಕರಣ ಕಾಣಿಸ್ತಾ ಇರುತ್ತದೆ. ಹಾಗಾಗಿನೇ ಅಧಿಕೃತವಾಗಿ ಯಾವಾಗ ಪೊಲೀಸರು ಆತನನ್ನ ವಿಚಾರಣೆ ನಡೆಸ್ತಾರೆ ಅವಾಗ ಗೊತ್ತಾಗಿರುತ್ತದೆ ಯಾಕೆ ಈ ಪ್ರಕರಣದಲ್ಲಿ ಭಾಗಿಯಾದ ಅಂತ ಹೇಳಿ. ನವಿತಾ, ಓಕೆ, ಈಗ ಈ ಒಂದು ವಿಚಾರದಲ್ಲಿ ಈಗ ಒಂದಷ್ಟು ಜನ ಬಂಧನಕ್ಕೆ ಒಳಪಟ್ಟರು ಕೂಡ ಈ ಹಿಂದೆ, ಅಂದ್ರೆ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಅವನ್ನ ಬರೋದನ್ನ ಎಲ್ಲವನ್ನ ಕೂಡ ಗಮನಿಸಿಯೇ ಈ ಒಂದು ಹತ್ಯೆಯನ್ನ ಮಾಡಿದ್ರೆ ಬೇರೆ ಏನಾದ್ರೂ ದ್ವೇಷ ಇತ್ತಾ ಹೇಗೆ ಅಂತ ಹೇಳಿ. ನವಿತಾ, ಏನಂತಂದ್ರೆ ಈಗ ಪ್ರಾಥಮಿಕವಾಗಿ ಮಾಹಿತಿ ತಿಳಿದುಬರುತ್ತಿರುವ ಪ್ರಕಾರ ಈ ಸುಶೀಲ್ ಕಾಳೆ ಏನಿದ್ದಾನೆ ಈತ ಭಾಗಪ್ಪನಿಗೆ ಒಂದು ಕಾಲದಲ್ಲಿ ಬಹಳಷ್ಟು ಆತ್ಮೀಯನಾಗಿದ್ದ. ಮತ್ತೆ ಭೀಮಾ ತೀರದಲ್ಲಿ ನಡೆದಂತಹ ಸುರೇಶ್ ಲಾಲ್ಸಂಗಿ ಹತ್ಯೆ ಪ್ರಕರಣದಲ್ಲಿ ಈತ ಪ್ರಮುಖ ಆರೋಪಿಯಾಗಿದ್ದ. ಅದಾದ ಬಳಿಕ ಈತ ಭಾಗಪ್ಪನ ಸಹಚಾರವನ್ನು ಬಿಡ್ತಾನೆ, ಆತನಿಂದ ದೂರ ಸರ್ಕೋತಾನೆ. ವಿಜಯಪುರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈತ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾನೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲೂ ಮೊದಲು ಕೆಲಸ ಮಾಡ್ತಾ ಇದ್ದ. ಅದಾದ ಬಳಿಕ ಈಗ ಪ್ರತಿಷ್ಠಿತ ಆಸ್ಪತ್ರೆಯಲ್ಲೂ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಭಾಗಪ್ಪನ ಸಹವಾಸ ಬಿಟ್ಟ ಬಳಿಕ ಸಹಿತ ಈ ಹಣಕಾಸಿನ ವ್ಯವಹಾರ ಮತ್ತೆ ಈ ಭೂಗತ ಇದರಲ್ಲಿ ಏನಿರ್ತಾರೆ ಪಾತಕ ಲುಬ್ಧದಲ್ಲಿ ಅವರ ಸಹವಾಸನಿಗೆ ಇದ್ದೇ ಇರೋದು. ಕಳೆದ ಬಾರಿನ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ವಿಜು ಬಡಿಗೇರ್ ಅನ್ನೋ ಒಬ್ಬ ಆರೋಪಿ ನಾಪತ್ತೆ ಆದಾಗ ಪೊಲೀಸರು ಈತನನ್ನೇ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಆ ಬಳಿಕ ಈತನನ್ನ ಕರ್ಕೊಂಡು ವಿಚಾರಣೆ ಮಾಡಿದ ಬಳಿಕನೇ ವಿಜು ಬಡಿಗೇರ್ ಪತ್ತೆ ಆಗ್ತಾನೆ. ಹಾಗಾಗಿನೇ ಅವಾಗಿನಿಂದನೂ ಈತ ಈ ಪ್ರಕರಣದಲ್ಲಿ ಇನ್ನೂ ಮುಂದೆ ವರೆದಿದ್ದಾನೆ ಅಂತ ಹೇಳಿ ಪೊಲೀಸರಿಗೆ ಒಂದು ಮಾಹಿತಿ ಇರೋದು. ಹಾಗಾಗಿನೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹತ್ಯೆ ಯಾಕಾಗಿದೆ ಅನ್ನೋದ್ರ ಬಗ್ಗೆ. ನವಿತಾ, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ.